炸烧，人家被炸烧。ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲ ಬಿಂದಾಸ್ ಇದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸ್ ಆಗಿದ್ದೀವಿ. ನಾನು ತಮಿಳಿಯನ್ಸ್ನ ಫೆಸ್ಟಿವಲ್ ಆದ ತೈಪೂಸಂ ಅನ್ನೋ ಫೆಸ್ಟಿವಲ್ನ ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೀನಿ. ಇಂಡಿಯಾನಲ್ಲಿ, ತಮಿಳ್ನಾಡಲ್ಲಿ, ಶ್ರೀಲಂಕಾನಲ್ಲಿ, ಮಲೇಷ್ಯಾನಲ್ಲಿ ಮತ್ತು ಮಾರಿಷಿಯಸ್ನಲ್ಲಿ ಎಲ್ಲ ಕಡೆ ತಮಿಳು ಕಮ್ಯುನಿಟಿಯವರು ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಕಂಟ್ರಿಗಳಿಗಿಂತ ಮಲೇಷ್ಯಾನಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. 1 ಮಿಲಿಯನ್ಗಿಂತ ಜಾಸ್ತಿ ಜನ ಈ ಫೆಸ್ಟಿವಲ್ನ ಅಟೆಂಡ್ ಮಾಡ್ತಾರೆ. ಇಂಥ ಒಂದು ಫೆಸ್ಟಿವಲ್ನ ನಾವಿವತ್ತು ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಗೆಲ್ಲ ನಡೆಯುತ್ತೆ ಈ ಫೆಸ್ಟಿವಲ್ ಅಂತ ನೋಡೋಣ. ಸೊ ನೀವು ಬನ್ನಿ. ಅದಕ್ಕೂ ಮುಂಚೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮಲ್ಲಿ ಹೇಗೆ ಎಲ್ಲ ಜಾತ್ರೆಗಳನ್ನ ಧ್ವಜಾರೋಹಣ ಮಾಡೋದ್ರ ಮೂಲಕ ಪ್ರಾರಂಭ ಮಾಡ್ತಾರೆ ಅಲ್ಲ, ಅದೇ ಥರ ಇವರು ಧ್ವಜಾರೋಹಣದ ಮೂಲಕ ಪ್ರಾರಂಭ ಮಾಡ್ತಿದ್ದಾರೆ ಈ ತೈಪೂಸಂನ. ಇದನ್ನು ಇವರು ಕೊಡಿ ಎಟ್ರಮ್ ಅಂತ ಕರೀತಾರೆ. ಈ ತೈಪೂಸಂನ ಇವರು 10 ದಿನ ಸೆಲೆಬ್ರೇಟ್ ಮಾಡ್ತಾರೆ. ಧ್ವಜಾರೋಹಣ ಆಗ್ತಿದ್ದಂಗೆ ಇವ್ರದ್ದು ಫಾಸ್ಟಿಂಗ್ ಶುರು ಆಗುತ್ತೆ. ಫಾಸ್ಟಿಂಗ್ ಅಂದರೆ ಜಸ್ಟ್ ನಾನ್ ವೆಜ್ನ ಅವಾಯ್ಡ್ ಮಾಡ್ತಾರೆ ಅಷ್ಟೇ, ಕಂಪ್ಲೀಟ್ ಊಟ ಬಿಟ್ಬಿಡ್ತಾರೆ ಅಂತ ಅಲ್ಲ. ಸೊ 10ನೇ ದಿನ ಇವರು ಧ್ವಜನ ಕೆಳಗಿಳಿಸಿ ಆ ಫಾಸ್ಟಿಂಗ್ನ ಬ್ರೇಕ್ ಮಾಡ್ತಾರೆ. ನೀವು ಇವಾಗ ಏನು ನೋಡ್ತಿದ್ದೀರಾ, ಇದು ಮೊದಲನೇ ದಿನದ್ದು. ಇಲ್ಲಿಂದನೇ ಇವ್ರ ಹಬ್ಬ ಶುರು ಆಗೋದು. ದೇವ್ರ ಮುರುಘ ಅವ್ರದ್ದು ಉತ್ಸವ ಮಾಡ್ತಾರೆ ಮೊದಲನೇ ದಿನ. ಈ ಉತ್ಸವಕ್ಕೆ ಇವರು ಉರವಲಂ ಅಂತ ಕರೀತಾರೆ. ಸೊ ಇಲ್ಲಿಂದನೇ ಹಬ್ಬ ಶುರು ಆಗುತ್ತೆ. ಈ ತೇರು ತುಂಬ ಹೊಸದು. ಇವತ್ತೇ ಫಸ್ಟು ಈ ತೇರನ್ನ ಉತ್ಸವಕ್ಕೆ ಬಳಸ್ತಾ ಇರೋದು. ಇದು ತಮಿಳ್ನಾಡಿನ ಕುಡಲೂರು ಅನ್ನೋ ಪ್ಲೇಸಿಂದ ಮಾಡಿಸಿದಾರಂತೆ. 1.5 ಮಿಲಿಯನ್ ರುಪೀಸ್ ಆಯಿತು, ಮಾರಿಷಿಯನ್ ರುಪಿ ಅಂತ ಹೇಳ್ತಾಯಿದ್ರು. ತಮಿಳ್ನಾಡಿನ ನಮ್ಮ ಇಂಡಿಯಾದ ತೇರು. ಈ ಕಂಪ್ಲೀಟ್ ತೇರನ್ನ ಟೀಕುಡ್ಡಿಂದನೇ ಮಾಡಿದಾರಂತೆ. ಇದನ್ನು ಇವರು ಕಾವಡಿ ಅಂತ ಕರೀತಾರೆ. ಇದು ಮುರುಗನ್ ಕಾವಡಿ, ಲಾರ್ಡ್ ಮುರುಘ ಅವ್ರಿಗೆ ಕಾವಡಿ ಮಾಡಿರೋದು. ಇದೇ ಥರ ಬೇರೆ ದೇವರುಗಳಿಗೆ ಬೇರೆ ಬೇರೆ ಕಾವಡಿಗಳು ಇರ್ತವೆ. ಇದು ಪಾಲ್ಕೊಡ, ಹಾಲು ತುಂಬಿರೋವಂಥ ಬಿಂದಿಗೆನ ಇವರು ಪಾಲ್ಕೊಡ ಅಂತ ಕರೀತಾರೆ. ಇಲ್ಲೇನು ನೋಡ್ತಿದ್ದೀರಾ, ಕಡ್ಡಿಗೆ ಆ ಕಡೆ ಈ ಕಡೆ ಹಾಲು ತುಂಬಿರೋ ಅಂಥ ಬಿಂದಿಗೆನ ಕಟ್ಟಿರ್ತಾರೆ. ಈ ಬಿಂದಿಗೆಗಳು 2 ಬೆಟ್ಟಗಳನ್ನ ಸೂಚಿಸ್ತವೆ. ಇವರು ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ದೇವರು ಮುರುಘ ಅವ್ರದ್ದು ಆಯುಧ ವೇಲ್ ಅಂತ. ಆ ವೇಲ್ನ ಬಾಯಿಗೆ ಚುಚ್ಕೊಂಡಿದ್ದಾರೆ, ಯಾಕಂದರೆ ಇವರು ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ. ಅದೊಂಥರ ವ್ರತ ಥರ. ತೈಪೂಸಂನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಒಂದು ಚಿಕ್ಕ ಕತೆ ನೋಡ್ಕೊಂಬಂದ್ಬೇಡ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವ ಮತ್ತು ಪಾರ್ವತಿಯವರ ಮಗ ಕಾರ್ತಿಕೇಯ. ತಮಿಳ್ನಾಡಲ್ಲಿ ತುಂಬ ಅಸುರರ ಕಾಟ ಇರುತ್ತೆ. ಸೊ ತಮಿಳ್ನಾಡನ್ನ ಕಾಪಾಡಲಿಕ್ಕೋಸ್ಕರ ಅಂದ್ಬಿಟ್ಟು ಕಾರ್ತಿಕೇಯನ ತಮಿಳ್ನಾಡಿಗೆ ಕಳಿಸ್ತಾರೆ. ಸೊ ತಮಿಳ್ನಾಡಲ್ಲಿ ಅವರನ್ನು ಮುರುಘ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ನಂತರ ತಮಿಳ್ನಾಡಲ್ಲಿ ಅಸುರರ ಅಟ್ಟಹಾಸನ ಮಟ್ಟ ಹಾಕಬೇಕಾಗಿರುತ್ತೆ. ಕೆಲವೊಬ್ಬರು ಅಸುರರ ವಧೆನೂ ಆಗುತ್ತೆ, ಕೆಲವೊಬ್ಬರಿಗೆ ಬುದ್ಧಿ ಕಲಿಸಿ ಒಳ್ಳೆಯವ್ರನ್ನ ಮಾಡುವಂಥ ಕೆಲಸನೂ ನಡೆಯುತ್ತೆ ಮುರುಘ ಅವ್ರ ಕಡೆಯಿಂದ. ಇದೇ ಥರ ಇರುವಾಗ ಒಬ್ಬ ಡಕಾಯಿತ ಇರ್ತಾನೆ, ಇಡುಂಬನ್ ಅಂತ ಅವನ ಹೆಸರು. ಅವನು ಒಳ್ಳೆಯವನಾಗೋ ಪ್ರಯತ್ನದಲ್ಲಿರ್ತಾನೆ, ಒಳ್ಳೆಯವನಾಗಿರ್ತಾನೆ. ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಅವನೇನು ಮಾಡ್ತಾನೆ, ಒಂದು ಕೋಲಿಗೆ 2 ಬೆಟ್ಟಗಳನ್ನ ಆ ಕಡೆ ಈ ಕಡೆ ಕಟ್ಕೊಂಡು ತನ್ನ ಗುರುವಿಗೆ ತೊಗೊಂಡೋಗಿ ಕೊಡೋಕೆ ಹೋಗ್ತಾ ಇರ್ತಾನೆ. ಅದು ಯಾಕೆ ಕೊಡಬೇಕು, ಅದು ಹೆಂಗೆ ಕಟ್ಕೊಂಡ ಬೆಟ್ಟಗಳನ್ನ ಕೋಲಿಗೆ ಅಂತೆಲ್ಲ ಕೇಳಬೇಡಿ, ಅದು ಒಂದು ದಂತಕತೆ. ಸೊ ನಾನು ನಿಮಗೆ ಆ ಕಥೆನ ಹೇಳ್ತಾ ಇದ್ದೀನಿ. ಸೊ ಹೀಗೆ ತಗೊಂಡು ಹೋಗ್ತಾ ಇರುವಾಗ ಮುರುಘ ಅವರು ಅವನನ್ನು ಪರೀಕ್ಷೆ ಮಾಡಬೇಕಾಗಿರುತ್ತೆ. ಅವರು ಚಿಕ್ಕ ಹುಡುಗನ ಥರ ಬಂದುಬಿಟ್ಟು ನನ್ನನ್ನು ಕರ್ಕೊಂಡು ಹೋಗುವಂಥ ಆ ಪರ್ವತದ ಮೇಲೆ ಕುತ್ಕೊತಾರೆ. ಸೊ ಪರ್ವತ ತುಂಬಾ ಭಾರ ಆಗುತ್ತೆ.
ಆದರೂ ಸಹ ಅವನು ಬಿಡ್ದೇ ಆ ಕಾರ್ಯನ ಮುಂದುವರಿಸ್ತಾನೆ. ಸೊ ಅವನ ಭಕ್ತಿಗೆ, ಅವನ ಶ್ರದ್ಧೆಗೆ, ಅವನ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುರುಘ ಅವರು ಒಲಿತಾರೆ. ಸೊ ಅದೇ ಥರ ನಮಗೂ ಸಹ ಮುರುಘ ಅವರು ಆಶೀರ್ವಾದ ಮಾಡಲಿ ಅನ್ನೋಕ್ಕೋಸ್ಕರ ಈ ಥರ ತೀರ್ಥಯಾತ್ರೆನ ಮಾಡ್ತಾರೆ. ಈ ಕಾವಡಿನ ಹೆಗ್ಲ ಮೇಲೆ ಹೊತ್ಕೊಂಡು ಹಾಲಿನ ಬಿಂದಿಗೆನ ಇವರು ಬೆಟ್ಟಗಳು ಹತ್ತಿರೋ ಥರ ಒಂದು ಮನಸ್ಸಲ್ಲೇ ಭಾವನೆ ತುಂಬಿಕೊಂಡು ತಗೊಂಡೋಗಿ ದೇವರಿಗೆ ಅರ್ಪಿಸ್ತಾರೆ. ಆ ಹಾಲಿಂದ ದೇವರ ಅಭಿಷೇಕ ನಡೆಯುತ್ತೆ. ಮಾತಾ ಪಾರ್ವತಿ ತನ್ನ ಮಗ ಷಣ್ಮುಗನಿಗೆ ಆಯುಧ ಕೊಟ್ಟಂತಹ ದಿನವನ್ನು ತೈಪೂಸಂ ಅಂತ ಆಚರಿಸಲಾಗುತ್ತೆ ಅಂತಲೂ ಹೇಳ್ತಾರೆ. ಇಲ್ಲಿ ಪಾನಕನ ಹಂಚ್ತಿದ್ದಾರೆ. ಇಲ್ಲಿಂತ ಅಲ್ಲ, ದಾರಿ ಉದ್ದಕ್ಕೂ ಎಲ್ಲ ಕಡೆ ಅಲ್ಲಲ್ಲೇ ಪಾನಕನ ಸರ್ವ್ ಮಾಡ್ತಿದ್ದಾರೆ. ಲಾಸ್ಟಲ್ಲಿ ಪ್ರಸಾದ ಇದೆ. ಇಲ್ಲಿ ರೋಡಲ್ಲಿ ಉದ್ದಕ್ಕೂ ಹಿಂಗೆ ನೀರು ಹಾಕ್ಕೊಂಡು ಹೋಗ್ತಿದ್ದಾರೆ. ಕೆಲವ್ರು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾರೆ. ಸೊ ಕಾಲು ಸುಡಬಾರ್ದು ಅನ್ನೋಕ್ಕೋಸ್ಕರ ಹಿಂಗೆ ನೀರು ಹಾಕ್ಕೊಂಡು ಹೋಗ್ತಾರೆ. ಇಲ್ಲಿ ಕಾಣಿಸ್ತಿದೆಲ್ಲ, ಇದು ಪೋರ್ಟ್ ಲೂಯಿಸ್ದು ಜುಮ್ಮಾ ಮಸ್ಜಿದ್ದು. ಮಾರಿಷಿಯಸ್ಸಲ್ಲಿ ಇದೇನೇ ದೊಡ್ಡ ಜುಮ್ಮಾ ಮಸ್ಜಿದ್ದು. ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ಚೈನಾ ಸ್ಟ್ರೀಟ್. ಈ ಚೈನಾ ಸ್ಟ್ರೀಟ್ ಕಡೆಯಿಂದನೇ ಈ ಮೆರವಣಿಗೆ ಸಾಗತ್ತೆ. ಮಾರಿಷಿಯಸ್ಸಲ್ಲಿ 6 ಷಣ್ಮುಗ ಅವ್ರದ್ದು ಟೆಂಪಲ್ ಇದೆಯಂತೆ. ಎಲ್ಲ ಟೆಂಪಲಿಂದನೂ ಒಂದೊಂದು ಕಾವಡಿನ ತಗೊಂಬರ್ತಾರೆ. ಒಂದೊಂದು ಕಾವಡಿನೂ ಇಲ್ಲಿ ಜಾಯಿನ್ ಆಗ್ತಾ ಹೋಗುತ್ತೆ. ಇದು ಮೇಯ್ನ್ ರಥ ಮತ್ತು ಮೇಯ್ನ್ ಕಾವಡಿ ಇಲ್ಲೇ ಇದೆ. ಸೊ ಇಲ್ಲಿ ಎಲ್ಲ ಕಾವಡಿಗಳು ಈ ಮೆರವಣಿಗೆನಲ್ಲೇ ಜಾಯಿನ್ ಆಗ್ತಾ ಹೋಗ್ತವೆ. ಮಕ್ಕಳು ಕೂಡ ಕಾವಡಿನ ತೊಗೊಂಡು ಹೋಗ್ತಿದ್ದಾರೆ. ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಬಟ್ಟೆ ಕಟ್ಕೊಂಡಿದ್ದಾರೆ.
ಕೈಲಾಸಂ ಟೆಂಪಲ್ಲು. ಎಲ್ಲ ಕಾವಡಿಗಳು ಇದೇ ಟೆಂಪಲಿಗೆ ಬರುತ್ತೆ. ನಾನು ಈ ಟೆಂಪಲ್ನ ದೀಪಾವಳಿ ವ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ. ಇದು ಪ್ರೆಸಿಡೆಂಟ್ ಅವ್ರ ಕಾರು, ಜೊತೆಯಲ್ಲಿ ಗಾರ್ಡು ಇದ್ದಾರೆ. ಇಲ್ಲಿ ಇಡೀ ಮಾರಿಷಿಯಸ್ದು ಗೌರ್ಮೆಂಟೇ ಇದೆ. ಇವರೆಲ್ಲ ಕುತ್ಕೊಂಡ್ಬಿಟ್ಟು ಇಲ್ಲಿ ಪ್ರೊಜೆಕ್ಟರಲ್ಲಿ ಜಾತ್ರೆನ ನೋಡ್ತಾ ಇದ್ದಾರೆ. ನಮ್ಮ ಕಡೆ ಪೊಲಿಟಿಷಿಯನ್ಸ್ಗೆ ಇಷ್ಟೊಂದೆಲ್ಲ ಟೈಮ್ ಸಿಗಲ್ಲ ಬಿಡಿ ಪಾಪ. ಇಲ್ಲಿ ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಮೆಂಬರ್ ಆಫ್ ಪಾರ್ಲಿಮೆಂಟು, ಸೆಕ್ರೆಟ್ರಿ ಎಲ್ಲರೂ ಇದ್ದಾರೆ ಇಲ್ಲಿ. ಅಲ್ಲಿ ಸೆಂಟ್ರಲ್ಲಿ ಕಾಣಿಸ್ತಿದಾರಲ್ಲ ಅವರು ಪ್ರೈಮ್ ಮಿನಿಸ್ಟರ್. ಬೇಡ ಮಾಡಿ ತೋರಿಸ್ಬಾರ್ದು, ಅದಕ್ಕೆ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಗೌರವ ಸೂಚಿಸ್ಬೇಕಲ್ಲ. ನಾವು ಎಷ್ಟೇ ದೊಡ್ಡವರಾದರೂ ದೇವ್ರ ಮುಂದೆ ನಾವೆಲ್ಲ ತೃಣ ಸಮಾನನೇ. ಸೊ ಇವರೆಲ್ಲ ನೋಡಿ ಎಷ್ಟು ದೊಡ್ಡವರಾದ್ರೂ ಬಂದು ಇಲ್ಲಿ ಅಷ್ಟು ಭಕ್ತಿಯಿಂದ ಕೈ ಮುಕ್ಕೊಂಡು ಅಷ್ಟು ಗೌರವ ಸಲ್ಲಿಸ್ತಿದಾರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ನಾನೇ ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ ಅವ್ರನ್ನ. ಸೊ ನಾನು ಬರೋಕ್ಕೆ ಮುಂಚೆನೇ ಅವ್ರು ಕೂತಿದ್ರು, ಯಾವಾಗಿಂದ ಇದ್ರು ಅಂತ ಗೊತ್ತಿಲ್ಲ. ಎಲ್ಲರೂ ತೊಗೊಂಬಂದಿದ್ದಂಥ ಹಾಲನ್ನ ಪಾಲ್ ಕೊಡ ಅಂತಾರಲ್ವ ಇವರು, ಆ ಪಾಲ್ ಕೊಡನ ಓಪನ್ ಮಾಡ್ತಿದ್ದಾರೆ. ಸೊ ಈ ಹಾಲನ್ನ ಇವಾಗ ದೇವಸ್ಥಾನದೊಳಗೆ ಕೊಡ್ತಾರೆ. ಇದೇ ಹಾಲಿನಿಂದ ದೇವರ ಅಭಿಷೇಕ ನಡೆಯುತ್ತೆ ಇವಾಗ. ಪ್ರಸಾದನ ವಿತರಣೆ ಮಾಡುವಂಥ ಭಾಗ್ಯ ನನಗೂ ಸಿಕ್ತು. ಸೊ ನಾನು ಹಂಚ್ಬಿಟ್ಟು ಆಮೇಲೆ ನಾನು ಊಟ ಮಾಡಿದೆ. ಬಿರಿಯಾನಿ ಇತ್ತು, ಚಪಾತಿ ಇತ್ತು, ರೋಟಿ ಇತ್ತು, ಆಮೇಲೆ ಪುಳಿಯೋಗರೆ, ಹೀಗೆ ತುಂಬ ಏನೇನೋ ಐಟಮ್ಸ್ಗಳಿದ್ವು. ನಾನ್ ವೆಜ್ ಬಿರಿಯಾನಿ ತಿಂದ್ಕೊಂಡೆ. ಓಂ ಸುಬ್ರಹ್ಮಣ್ಯಂ ಪ್ರಣಮಾಮ್ಯಹಂ ಸರ್ವಜ್ಞಂ ಸರ್ವದಾಂ ಸದಂ ಅಭೀಷ್ಟಫಲಸಿದ್ಧ್ಯರ್ಥಂ ಪ್ರವಕ್ಷೆ ನಾಮ ಷೋಡಶಂ. ಓಂ ಪುರುಷಮೃಗಶ್ಚಂದ್ರಮಸೆ ಗೋಧಾಕಾಲಗಾಧಾರ್ವಾಘಾತಸ್ತೆ ವನಸ್ಪತೀನಾಮೇನ್ಯನ್ಹೆ ಕೃಷ್ಣೋ ರಾತ್ರಿಯೈದಿಕಃ ಕ್ಷಿಂಗಾನೀಲಶೀರ್ಷ್ಣೀದೇರ್ಜಮ್ನೆ. ಮೊದಲನೇ ದಿನ ಆರಿಸಿರ್ತಾರಲ್ಲ ಫ್ಲಾಗ್ನ, ಅದನ್ನು 10ನೇ ದಿನ ಅಂದರೆ ಇವತ್ತು ಈ ಫ್ಲಾಗ್ನ ಇಳಿಸ್ಬಿಟ್ಟು ಇಲ್ಲಿಗೆ ತೈಪೂಸಂನ ಮತ್ತು ಫಾಸ್ಟಿಂಗ್ನ ಎರಡನ್ನೂ ಎಂಡ್ ಮಾಡ್ತಾರೆ. ಮಾರಿಷಿಯಸ್ನಲ್ಲಿ ತೈಪೂಸಂನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಇಲ್ಲಿ ಆಚಾರಗಳು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಲವ್ ಯು ಆಲ್.